ಕಾರ್ಯಕ್ರಮದಲ್ಲಿ ಮತ್ತೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಬದ್ರುದ್ದೀನ್ ಜಾಯಿನ್ ಆಗಿದ್ದಾರೆ. ಬದ್ರುದ್ದೀನ್ ಅವರೇ, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಗೆ ಗೋವಾ ಮತ್ತು ಉತ್ತರಾಖಂಡ್ ಸರ್ವೆ ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಮೊದಲನೇದಾಗಿ ನಾವು ಯಾವ ಸ್ಟೇಟ್ಗೆ ಹೋಗ್ತಾ ಇದೀವಿ? ಉತ್ತರಾಖಂಡ್ ಹೋಗ್ಬಿಡುವ ಮೇಡಮ್. ಉತ್ತರಾಖಂಡ್ ಅಲ್ಲಿ ಏನೇನ್ ಕಥೆ ಆಗಿದೆ ಅಂತ ನೋಡ್ಬಿಡುವ. ಉತ್ತರಾಖಂಡ್ ಅಲ್ಲಿ ನ್ಯೂಸ್ ಎಕ್ಸ್ ಕೊಟ್ಟಿರುವಂತಹ ಸಮೀಕ್ಷೆಯ ಒಂದಿಷ್ಟು ನೋಡೋದಾದ್ರೆ, ಕಾಂಗ್ರೆಸ್ಗೆ 30 ಸೀಟ್ಗಳನ್ನ ಕೊಡುತ್ತೆ, ಬಿಜೆಪಿಗೆ 38 ಅಲ್ಲಿ ಕೊಡುತ್ತೆ, ಜೊತೆಗೆ ಅದರ್ಸ್ 2 ಅಂತ ಹೇಳುತ್ತೆ. ಆದ್ರೆ ಅದನ್ನೇ ನಾವು ಇನ್ನೊಂದು NDTV ಕೊಟ್ಟಿರುವಂತಹ ಸಮೀಕ್ಷೆಯ ಲೆಕ್ಕಾಚಾರದಲ್ಲಿ ನಾವು ನೋಡೋದಾದ್ರೆ, ಕಾಂಗ್ರೆಸ್ಗೆ 24 ಸೀಟ್ಗಳಿದೆ, ಬಿಜೆಪಿಗೆ 42 ಸೀಟ್ಗಳನ್ನ ಕೊಡುತ್ತೆ, ಅದರ್ಸ್ಗೆ 4 ಕೊಡುತ್ತೆ. ನ್ಯೂಸ್ ಎಕ್ಸ್ ಮತ್ತೆ NDTV ಎರಡೂ ಕೂಡ ಸ್ವಲ್ಪ ಡಿಫರೆನ್ಸ್ ಅನ್ಸುತ್ತೆ. ಅದೇ ರೀತಿ ನಾವು ಚಾಣಕ್ಯ ಹೋಗೋದಾದ್ರೆ, ಚಾಣಕ್ಯದಲ್ಲಿ ಉತ್ತರಾಖಂಡ್ ನಲ್ಲಿ ಯಾವ ರೀತಿ ಲೆಕ್ಕಾಚಾರ ಇದೆ ಅನ್ನೋದು ನೋಡೋದಾದ್ರೆ, ಕಾಂಗ್ರೆಸ್ಗೆ 15 ತುಂಬಾ ಕಡಿಮೆ ಸಂಖ್ಯೆಗಳನ್ನ ಅಲ್ಲಿ ಕೊಡುತ್ತೆ. ಅಂದ್ರೆ ನ್ಯೂಸ್ ಎಕ್ಸ್ ಮತ್ತೆ NDTVಗೆ ಕಂಪೇರ್ ಮಾಡಿದ್ರೆ ಅರ್ಧಕ್ಕರ್ಧದಷ್ಟು ಸೀಟ್ಗಳು ಚಾಣಕ್ಯ ಕಡಿಮೆ ಕೊಡುತ್ತೆ. ಅದೇ ಬಿಜೆಪಿಗೆ ಅಲ್ಲಿ 53 ಸೀಟ್ಗಳನ್ನ ಕೊಡುತ್ತೆ, ಅದರ್ಸ್ 2 ಸೀಟ್ಗಳನ್ನ ಅಲ್ಲಿ ಕೊಡುತ್ತೆ. ಅದನ್ನಿನ್ನು ಸಿ ವೋಟರ್ಸ್ಗೆ ನಾವು ನೋಡೋದಾದ್ರೆ, ಸಿ ವೋಟರ್ಸ್ ಅಲ್ಲಿ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಪರ್ಟಿಕ್ಯುಲರ್ ಆಗಿ ಇದೇ ಫಿಗರ್ ಅಂತ ಕೊಡ್ತಾ ಇಲ್ಲ. ಆದ್ರೆ 29ರಿಂದ 35ರ ಮಧ್ಯದಲ್ಲಿ ಕಾಂಗ್ರೆಸ್ಗೆ ಸೀಟ್ ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಬಿಜೆಪಿಗೆ 29ರಿಂದ 35 ಅಂದ್ರೆ 50-50 ಅನ್ನೋ ರೀತಿಯಲ್ಲಿ ಸಿ ವೋಟರ್ಸ್ ಕೊಡ್ತಾ ಇದೆ. ಯಾವುದು ಕೂಡ ಪರ್ಟಿಕ್ಯುಲರ್ ಆಗಿ ಇದೇ ಪಾರ್ಟಿ ಬರುತ್ತೆ ಅನ್ನೋದನ್ನ ಸಿ ವೋಟರ್ಸ್ ಹೇಳ್ತಾ ಇಲ್ಲ ಉತ್ತರಾಖಂಡ್ ನಲ್ಲಿ. ಆದ್ರೆ ಅದರ್ಸ್ ಅಲ್ಲಿ 2ರಿಂದ 9ರವರೆಗೂ ಸೀಟ್ ಬರುತ್ತೆ ಅಂತ, ಇದು ಮೇಜರ್ ರೋಲ್ ಅನ್ನ ಉತ್ತರಾಖಂಡ್ ನಲ್ಲಿ ಮಾಡಬಹುದು ಅಂತ ಕಾಣಿಸುತ್ತೆ. ಇನ್ನು ಇಂಡಿಯಾ ಟುಡೇ ಉತ್ತರಾಖಂಡ್ ನಲ್ಲಿ ಕೊಟ್ಟಿರುವಂತಹ ಸಮೀಕ್ಷೆಯ ಲೆಕ್ಕಾಚಾರ ನೋಡೋದಾದ್ರೆ, ಕಾಂಗ್ರೆಸ್ಗೆ 12ರಿಂದ 21 ತುಂಬಾ ವ್ಯತ್ಯಾಸವನ್ನ ಕೊಡ್ತಾ ಇದ್ದಾರೆ, 10 ಡಿಫರೆನ್ಸ್ ಅನ್ನ ಕೊಡ್ತಾ ಇದ್ದಾರೆ, 12ರಿಂದ 21 ಬರ್ಬೋದು ಅಂತ. ಆದ್ರೆ ಬಿಜೆಪಿಗೆ 46ರಿಂದ 53 ಸೀಟ್ಗಳು ಬರುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ, ಅದರ್ಸ್ 2ರಿಂದ 6. ಹಾಗಾಗಿ ಉತ್ತರಾಖಂಡ್ ನಲ್ಲಿ ಯಾವ ರೀತಿಯಾಗಿ ಲೆಕ್ಕಾಚಾರಗಳ ನಡೀತಾ ಇದೆ ಒಂದು ಅರ್ಥ ಆಗ್ತಿಲ್ಲ. ಇರೋದು 70 ಸೀಟ್ಗಳಲ್ಲಿ 32, 33 ಆಸುಪಾಸು ಸೀಟ್ಗಳು ಬಂದ್ರೆ, 36ರಿಂದ 37 ಸೀಟ್ಗಳು ಬಂದ್ರೆ ಮೆಜಾರಿಟಿ ಅಂತ ಆಗತ್ತೆ. ಆದ್ರೆ ಈಗಿರುವಂತಹ ಲೆಕ್ಕಾಚಾರದಲ್ಲಿ ಫುಲ್ ಮೆಜಾರಿಟಿ ಬರೋದು ಇಂಡಿಯಾ ಟುಡೇ ಕೊಟ್ಟಿರುವಂತಹ ಸಮೀಕ್ಷೆಯಲ್ಲಿ ಒಂದು, ಚಾಣಕ್ಯ ಕೊಟ್ಟಿರುವಂತಹ ಸಮೀಕ್ಷೆಯಲ್ಲಿ ಒಂದು, ಇನ್ನೊಂದು NDTV ಕೊಟ್ಟಿರುವಂತಹ ಸಮೀಕ್ಷೆಯಲ್ಲಿ, ಮತ್ತೆ ನ್ಯೂಸ್ ಎಕ್ಸ್ ಕೊಟ್ಟಿರುವಂತಹ ಸಮೀಕ್ಷೆಯಲ್ಲಿ ಮಾತ್ರ ಬಿಜೆಪಿಗೆ ಮೆಜಾರಿಟಿ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಚಾಣಕ್ಯ ಕೊಟ್ಟಿರೋದು ಬದಲಾಗಿ ಸಿ ವೋಟರ್ಸ್ ಕೊಟ್ಟಿರುವಂತಹ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ 29ರಿಂದ 35ರಲ್ಲಿ ಕಾಂಗ್ರೆಸ್ಗೆ ಒಂದಿಷ್ಟು ಬರಬಹುದು ಅನ್ನೋದಿದೆ. ಅದರ್ಸ್ ಗಳನ್ನ ಸೇರಿಸ್ಕೊಂಡ್ರೆ ನ್ಯೂಸ್ ಎಕ್ಸ್ ಕೊಟ್ಟಿರುವಂತಹ ಸಮೀಕ್ಷೆಯಲ್ಲೂ ಕೂಡ ಕಾಂಗ್ರೆಸ್ ಏನಾದ್ರೂ ಸರ್ಕಾರವನ್ನ ಮಾಡಬಹುದಾ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದೆ. ಆದ್ರೆ ಏನೇ ಇದ್ರೂ ಕೂಡ ಸದ್ಯಕ್ಕೆ ಇದು ಸಮೀಕ್ಷೆಯಲ್ಲಿ ಬಂದಿರುವಂತಹ ಅಂಶಗಳು. ಎಸ್ ಬದ್ರುದ್ದೀನ್ ಸರ್, ಈ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಉತ್ತರಾಖಂಡ್ ನಲ್ಲಿ ಬಿಜೆಪಿ ಇರುವಂತಹ ಸರ್ಕಾರ ಕಳ್ಕೊಳ್ಳುತ್ತಾ ಅಂತ, ಅಥವಾ ಕಾಂಗ್ರೆಸ್ಗೆ ಏನಾದ್ರೂ ಪ್ಲಸ್ ಪಾಯಿಂಟ್ ಆಗುತ್ತಾ ಉತ್ತರಾಖಂಡ್ ನಲ್ಲಿ? ಕಾಂಗ್ರೆಸ್ ಇರೋದು ಇಲ್ಲ, ಈ ಉತ್ತರಾಖಂಡದ್ದು ಕಾಂಗ್ರೆಸ್ ಇರೋದು ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಉತ್ತರಾಖಂಡ ಹೇಗಾಗಿದೆ ಅಂದ್ರೆ ನಿಮ್ಗೆ ಗೊತ್ತಲ್ಲ, ಕಳೆದ ಬಾರಿಯ ಚುನಾವಣೆಯಲ್ಲಿ 32 ಕಾಂಗ್ರೆಸ್ 31 ಬಿಜೆಪಿ ತಗೊಂಡಿತ್ತು. ಹೌದು, ಆ ಪಕ್ಷೇತರ ಬೆಂಬಲದೊಂದಿಗೆ ಅಧಿಕಾರಕ್ಕೆ ಬಂದಿರುವಂತದ್ದು. ಅದಾದ್ಮೇಲೆ ನಡೆದಿರೋ ಕಸರತ್ತೆಲ್ಲ ಗೊತ್ತು. ಒಂದ್ಸಲ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿದ್ದು, ಕೋರ್ಟು ಕಚೇರಿ ಎಲ್ಲ ಆಗಿದ್ದು ಗೊತ್ತು. ಅದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ತನ್ನ ಬಲವನ್ನ ವೃದ್ಧಿ ಮಾಡಿ, ಸಂಘಟನೆಯನ್ನ ವೃದ್ಧಿ ಮಾಡಿ ಈ ಚುನಾವಣೆಗೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿತ್ತು. ಹಾಗಾಗಿ ಈ ಫಲಿತಾಂಶ ಬರುವುದೇ ಆದ್ರೆ ಇದು ನಿರೀಕ್ಷಿತ. ಆದ್ರೆ ಇಂಡಿಯಾ ಟುಡೇ ಅವರು ಸ್ವಲ್ಪ ಜಾಸ್ತಿನೇ ಕೊಡ್ತಾ ಇದ್ದಾರೆ. ಅದು ಇದ್ರೂ ಇರಬಹುದು. ಆದ್ರೆ ಈ ಬಾರಿ ನಮಗೆ ಇರುವಂತಹ ಮಾಹಿತಿ ಅಂದ್ರೆ ಅಲ್ಲಿ ಆ ಮೇಲ್ನೋಟದ ಚಿತ್ರಣವನ್ನು ನೋಡೋದಾದ್ರೆ ಸ್ಪಷ್ಟ ಬಹುಮತವನ್ನ ಬಿಜೆಪಿಯಲ್ಲಿ ಪಡೆಯುತ್ತೆ. ಯಾವುದೇ ಸಹಕಾರ ಇಲ್ಲದೆ ಅಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. ಯಾಕಂದ್ರೆ ಕಳೆದ ಬಾರಿ ಅಪ್ಪಿಕೋ ಚಳವಳಿ ಆರಂಭವಾಗಿದ್ದೆ ಉತ್ತರಾಖಂಡದಿಂದ. ಸೊ ಹಾಗಾಗಿ ಅದ್ರ ಉಗಮ ಆಗಿರೋದ್ರಿಂದ ಯಾರನ್ನ ಅಪ್ಕೊಳ್ತಾರೆ ಅಂತ ಅಲ್ಲಿರುವಂತಹ ಜನ, ಕಾಂಗ್ರೆಸ್ಗ ಬಿಜೆಪಿಗೆ? ಖಂಡಿತ ಬಿಜೆಪಿ. ಉತ್ತರಾಖಂಡದ ಈ ಬಾರಿ ಒಂದು ಏನಾಗಿದೆ ಅಂದ್ರೆ, ಕಳೆದ ಬಾರಿ ಯಾಕೆ ಕಾಂಗ್ರೆಸ್ಸಿಗೆ ಅಲ್ಲಿ ಡ್ಯಾಮೇಜ್ ಆಗುತ್ತೆ? ಇಲ್ಲ, ಕಳೆದ ಬಾರಿ ಅವರ ನಡವಳಿಕೆ ಇದೆಯಲ್ಲ, ಹರೀಶ್ ರಾವತ್ ಅವರನ್ನ ಫಸ್ಟ್ ಅವ್ರನ್ನ ಪ್ರೊಜೆಕ್ಟ್ ಮಾಡಿದ್ರು ಅಲ್ಲಿ ಮುಖ್ಯಮಂತ್ರಿ ಅಂತ. ಆಗ ನಡೀತು ನೋಡಿ ಅಲ್ಲಿ ಅವರಲ್ಲಿ ಆಂತರಿಕ ಭಿನ್ನಮತ. ಆರಂಭದಲ್ಲಿ ಡ್ಯಾಮೇಜ್ ಅನ್ಸುತ್ತೆ. ವಿಜಯ್ ಬಹುಗುಣ ಅವರನ್ನ ಯಾವುದೇ ಕಾರಣ ಇಲ್ಲದೆ ಹೊರಗಡೆ ತೆಗೆದು ಹರೀಶ್ ರಾವತ್ ಅವರನ್ನು ತಂದಿದ್ದು. ಅಂದ್ರೆ ಅಲ್ಲಿಯ ಮುಖ್ಯಮಂತ್ರಿಯಾಗಿ ಪ್ರೊಜೆಕ್ಟ್ ಮಾಡಿದ್ದೊಂದು ರೀತಿ, ಮಾಡಿದ್ದೊಂದು ರೀತಿ. ಕಾಂಗ್ರೆಸ್ ನಲ್ಲಿ ಆಂತರಿಕವಾದ ಒಗ್ಗಟ್ಟೇ ಇರ್ಲಿಲ್ಲ. ಅವರು ಪಕ್ಷ ಅಧಿಕಾರ ಬಂದಿದ್ದೇ ಮಿರಾಕಲ್. ಬಂದಿದ್ದನ್ನು ಅವರು ಬಳಸ್ಕೊಂಡು ಈ ಬಾರಿ ಅದನ್ನ ವೃದ್ಧಿ ಮಾಡಿಕೊಂಡು ಮಾಡುವಂತ ಪ್ರಯತ್ನ ಮಾಡಲೇ ಇಲ್ಲ. ಅವತ್ತು ಆ ರಾಜಕೀಯ ವಿದ್ಯಮಾನಗಳನ್ನ ನಾವು ಅವತ್ತಿನ ನೋಡೋದಾದ್ರೆ, ಯಾಕಂದ್ರೆ ಅವ್ರಿಗೆ ಅಧಿಕಾರ ಕೊಟ್ಟು ಅನ್ನೋ ಮಟ್ಟಕ್ಕೆಲ್ಲ ಅವ್ರು ನಡ್ಕೊಂಡ್ರು. ಅದನ್ನ ಎನ್ಕ್ಯಾಶ್ ಮಾಡಿದ್ದು ಬಿಜೆಪಿ. ಅವ್ರನ್ನ ಹೊಡೆದಿದ್ದು, ಅವ್ರನ್ನ ಏನ್ ಹೇಳಿ ಅಲ್ಲಿ ಪಕ್ಷವನ್ನ ಡಿವೈಡ್ ಮಾಡುವಂತ ಪ್ರಯತ್ನ,
ಹೈಜಾಕ್ ಮಾಡುವಂಥದ್ದು ಎಲ್ಲ ಹೈಡ್ರಾಮಾಗಳನ್ನ ಬಳಸ್ಕೊಂಡು ಬಿಜೆಪಿಯಲ್ಲಿ ಬಲವನ್ನ ವೃದ್ಧಿ ಮಾಡಿತು. ಅದರ ಫಲಿತಾಂಶ ಈಗ ಅದರ ಇವತ್ತು ನಾವು ನೋಡ್ತಾ ಇರೋದು. ಈಗ ಉತ್ತರಾಖಂಡಲ್ಲಿ ಅದು ಮೊದಲು ಉತ್ತರ ಪ್ರದೇಶದಲ್ಲಿ ಇತ್ತು. ಉತ್ತರ ಪ್ರದೇಶ ಡಿವೈಡ್ ಮಾಡಿ ಉತ್ತರಾಖಂಡ ಆಗಿರೋದು. ಇದು 4ನೇ ಹಿಮಾಚಲ ಪ್ರದೇಶ ಆಗೋದ್ರಿಂದ ಹಿಮಾಲಯ ಕಡೆ ಆಗಿರೋದ್ರಿಂದ ಉತ್ತರಾಖಂಡ ಅಂತ ಮಾಡ್ಕೊಂಡು ಅಲ್ಲಿ ಆಕ್ಚುಲಿ ಇದು 4ನೇ ಎಲೆಕ್ಷನ್, ಅಸೆಂಬ್ಲಿ ಎಲೆಕ್ಷನ್, ಸಪರೇಟ್ ಸ್ಟೇಟ್ ಆದ್ಮೇಲೆ ಈ ಪ್ರತಿ 4ನೇ ಎಲೆಕ್ಷನ್ ಕೂಡ ಯಾರಿಗೂ ಸ್ಪಷ್ಟ ಮತ ಬಂದಿಲ್ಲ. ಮತ್ತೆ ಸ್ಪಷ್ಟ ಮತ ಒಂದ್ಸಲ ಮಾತ್ರ ಬಿಜೆಪಿ ಬಂದಿತ್ತು, 1 ಸೀಟ್ ಎಲ್ಲ 36 ಬಂದಿತ್ತು. ಎಸ್ಪಿಗೂ ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಇರುವ ಅಂತರ ಖಾಲಿ 5 ಸೀಟ್ ಇದೆ ಅಂತರ. ಅಲ್ಲಿ 2 ಪಾರ್ಟಿ ಸಿಸ್ಟಮ್, ಮತ್ತೆ ಒಂದು 2 ಪಾರ್ಟಿ BSP. ಲಾಸ್ಟ್ ಟೈಮು ಇವರಿಗೆ 36 ಬರ್ಬೇಕಾದ್ರೆ ಇವರು ಬಂದದ್ದು 32 ಸೀಟ್ ಮಾತ್ರ. ಅಲ್ಲಿ BSP 3 ಸೀಟ್, ಮತ್ತೆ ಒಂದು ರೀಜನಲ್ ಪಾರ್ಟಿ ಉತ್ತರಾಖಂಡ ಸೇರಿ ಗೌರ್ಮೆಂಟ್ ಅವ್ರಿಗೆ ಸಪೋರ್ಟ್ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಫಾರ್ಮೇಶನ್ ಆಯ್ತು. ಆಗೇನಾಯ್ತಂದ್ರೆ ಫಸ್ಟ್ ಚೀಫ್ ಮಿನಿಸ್ಟರ್ ಗಲಾಟೆ ಆಯ್ತು, ರಾವತ್ ಮತ್ತು ವಿಜಯ್ ಬಹುಗುಣ. ಸೊ ವಿಜಯ್ ಬಹುಗುಣನ ಚೀಫ್ ಮಿನಿಸ್ಟರ್ ಅಂತ ಮಾಡಿಬಿಟ್ರು. ಆಕ್ಚುಲಿ ವಿಜಯ್ ಅವ್ರ ತಂದೆ HN ಬಹುಗುಣ ಅಂತ ಅಲ್ಲಿ ಮೊದಲು ಚೀಫ್ ಮಿನಿಸ್ಟರ್ ಆಗಿದ್ರು, ಉತ್ತರ ಪ್ರದೇಶ ದೊಡ್ಡ ಲೀಡರ್ ಆಗಿದ್ರು ಮಗ. ನಾನು ಕಂಟಿನ್ಯೂ ಮಾಡಿಸ್ತೀನಿ, ನಿಮ್ಮ ಹತ್ರ ಕಂಟಿನ್ಯೂ ಮಾಡಿಸ್ತೀನಿ. ಆದ್ರೆ ಉತ್ತರಾಖಂಡದ ಒಂದು ವಿಶೇಷತೆ ನಿಮ್ಗೆ ಗೊತ್ತಿರಬೇಕು. ಹರೀಶ್ ರಾವತ್ ಈಗ ಕೇಳ್ತೀವಿ, ರಾವತ್ ಅನ್ನೋದು ಸರ್ನೇಮ್ ಅಂತ ಹೇಳಿ ಬಂದ್ಬಿಡುತ್ತೆ. ರಾವತ್ ಅನ್ನೋದು ಒಂದು ಬುಡಕಟ್ಟು ಜನಾಂಗ ಬರುತ್ತೆ. ಉತ್ತರಾಖಂಡಿಗೆ ಆರಂಭ ಆಗೋದೇ ರಾವತ್ ಬುಡಕಟ್ಟು ಜನಾಂಗ ಅಲ್ಲಿ ಬಂದು ನೆಲೆಸಿದಾಗಿಂದನೇ ಅಲ್ಲಿಂದನೇ ಆರಂಭ ಆಗೋದು. ಆ ವಿಶೇಷತೆ ಇದೆ ಉತ್ತರಾಖಂಡಿಗೆ. ಇದ್ರ ಜೊತೆಗೆ ರಾಜಕೀಯದ ಬೆಳವಣಿಗೆಗಳ ಬಗ್ಗೆ ಇನ್ನೊಂದಿಷ್ಟು ಚರ್ಚೆನ ಮಾಡಬೇಕು. ಜೊತೆಗೆ ಗೋವಾ ಇದೆ, ಮಣಿಪುರ್ ಇದೆ, ಇದೆಲ್ಲದರ ಬಗ್ಗೆಯೂ ಕೂಡ ಚರ್ಚೆ ಮಾಡೋದು ಅಗತ್ಯತೆ ಇದೆ. ಅದರಲ್ಲೂ ಮುಖ್ಯವಾಗಿ ಗೋವಾ, ನಮ್ಮ ಪಕ್ಕದ ರಾಜ್ಯ. ನಾವು ಬೇಗ ಗೋವಾ ಮತ್ತೆ ಮಣಿಪುರ 2 ರಾಜ್ಯಗಳದ್ದ ಒಂದಿಷ್ಟು ಸಮೀಕ್ಷೆನ ನೋಡ್ಬಿಡ್ತೀವಿ. ಮೊದಲೇದಾಗಿ ಗೋವಾ ರಾಜ್ಯಕ್ಕೆ ಹೋಗೋದಾದ್ರೆ ಟೈಮ್ಸ್ ನಾವು ಕೊಟ್ಟಿರುವಂತಹ ಲೆಕ್ಕಾಚಾರಗಳನ್ನು ನೋಡೋದಾದ್ರೆ ಬಿಜೆಪಿಗೆ 15ರಿಂದ 21 ಬರ್ಬೋದು, ಕಾಂಗ್ರೆಸ್ಗೆ 12ರಿಂದ 18 ಬರ್ಬೋದು, ಆಪ್ಗೆ 4 ಸೀಟುಗಳು ಬರಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇನ್ನು ನ್ಯೂಸ್ ಎಕ್ಸ್ ಕೊಡುವಂತಹ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ ಬಿಜೆಪಿಗೆ 15, ಕಾಂಗ್ರೆಸ್ಗೆ 10, ಆಪ್ಗೆ 7, ಅದರ್ಸ್ 8 ಬರುತ್ತೆ ಅನ್ನೋ ಲೆಕ್ಕಾಚಾರಗಳು ಹೇಳ್ತಾ ಇದೆ. ಇನ್ನು NDTV ನೋಡೋದಾದ್ರೆ 18 ಬಿಜೆಪಿಗೆ ಇದೆ, ಕಾಂಗ್ರೆಸ್ಗೆ 12 ಇದೆ, ಆಪ್ಗೆ 10 ಸೀಟ್ಗಳು ಬರುತ್ತೆ ಅಂತ ತುಂಬಾ ಜಾಸ್ತಿ ಹೇಳ್ತಾ ಇದ್ದಾರೆ. ಇನ್ನು ಸಿ ವೋಟರ್ಸ್ ಲೆಕ್ಕಾಚಾರಗಳನ್ನ ನೋಡೋದಾದ್ರೆ 15ರಿಂದ 21 ಬಿಜೆಪಿ ಬರ್ಬೋದು, 12ರಿಂದ 18 ಕಾಂಗ್ರೆಸ್ ಬರ್ಬೋದು, ಆಪ್ಗೆ 4 ಸೀಟ್ಗಳು ಬರ್ಬೋದು ಅಂತ ಹೇಳ್ತಾ ಇದ್ದಾರೆ, ಅದರ್ಸ್ 2ರಿಂದ 8. ಇನ್ನು ಇಂಡಿಯಾ ಟುಡೇ ಕೊಡ್ತಾ ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ ಬಿಜೆಪಿ 18ರಿಂದ 22 ಸೀಟ್ಗಳನ್ನ ಅಲ್ಲಿ ಪಡಿಬಹುದು, ಕಾಂಗ್ರೆಸ್ 9ರಿಂದ 13, ಜೊತೆಗೆ ಆಪ್ಗೆ 2 ಸೀಟ್ಗಳು ಬರುತ್ತೆ ಅನ್ನೋ ಲೆಕ್ಕಾಚಾರಗಳಿದೆ, ಅದರ್ಸ್ಗೆ 4ರಿಂದ 9 ಸೀಟ್ಗಳು ಬರುತ್ತೆ ಅನ್ನೋ ಲೆಕ್ಕಾಚಾರ ಗೋವಾದಿದೆ. ಇನ್ನು ಮಣಿಪುರಕ್ಕೆ ಹೋಗೋದಾದ್ರೆ ಮಣಿಪುರದ ಲೆಕ್ಕಾಚಾರಗಳನ್ನ ಕೂಡ ನಿಮ್ಮ ಮುಂದೆ ಇಡ್ತೀವಿ. ಗೋವಾ ಪಕ್ಕದ ರಾಜ್ಯ ಆಯ್ತು, ಆದ್ರೆ ಮಣಿಪುರದಲ್ಲಿ ಕಾಂಗ್ರೆಸ್ ಒಂದು ರೀತಿ ಹಿಡಿತವನ್ನ ಸಾಧಿಸಿತ್ತು, ಬಿಜೆಪಿ ಏನ್ ಮಾಡುತ್ತೆ ಅನ್ನೋದಿತ್ತು. ಹಾಗಾಗಿ ಅದರ ಲೆಕ್ಕಾಚಾರ ನೋಡೋದಾದ್ರೆ ಮಣಿಪುರದಲ್ಲಿ ಸಿ ವೋಟರ್ಸ್ ಕೊಡ್ತಾ ಇರುವಂತಹ ಲೆಕ್ಕಾಚಾರಗಳ ಪ್ರಕಾರ ಕಾಂಗ್ರೆಸ್ಗೆ 17ರಿಂದ 23 ಇದೆ, ಬಿಜೆಪಿಗೆ 25ರಿಂದ 31 ಸೀಟ್ಗಳನ್ನ ಕೊಡ್ತಾ ಇದೆ, ಅದರ್ಸ್ 9ರಿಂದ 15. ಅದೇ ರೀತಿಯಾಗಿ NDTV ಕೊಡ್ತಾ ಇರುವಂತಹ ಪರ್ಟಿಕ್ಯುಲರ್ ಆಗಿ ಲೆಕ್ಕ ಕಾಂಗ್ರೆಸ್ಗೆ 26 ಸೀಟ್ಗಳು, ಬಿಜೆಪಿಗೆ 24, ಅದರ್ಸ್ 10 ಅಂತ ಹೇಳ್ತಾ ಇದ್ದಾರೆ. ಎಸ್, ಕ್ವಿಕ್ ಆಗಿ ಇದಕ್ಕೆ ಕಮೆಂಟ್ಸ್ ತಗೊಂಡ್ಬಿಡ್ತೀನಿ ನಾನು. ಸರ್, ಗೋವಾ ವಿಚಾರಕ್ಕೆ ಬರೋದಾದ್ರೆ ಏನ್ ಲೆಕ್ಕಾಚಾರಗಳಿದೆ ಅಂತ? ಗೋವಾ ನಮ್ಮ ನೆರೆ ರಾಜ್ಯ. ಆಕ್ಚುಲಿ ಅಲ್ಲಿ ಆಗೋ ಬದಲಾವಣೆ ಗೌರ್ಮೆಂಟ್ ಚೇಂಜ್ ನಮ್ಮ ಮಹದಾಯಿ ಹೋರಾಟಕ್ಕೂ ಏನಾದರೂ ಅನುಕೂಲ ಆಗ್ತದ ಅನಾನುಕೂಲ ಆಗ್ತದ ಅಂತ ಹೇಳಿಕೋದಿಲ್ಲ. ಬಟ್ ಈಗ ಯಾವ ಸರ್ವೆನೂ ಕೂಡ ನಾವು ಅಬ್ಸಲ್ಯೂಟ್ ಮೆಜಾರಿಟಿ ಯಾವ ಪಾರ್ಟಿಗೆ ತೋರಿಸೋದಿಲ್ಲ. ಅಲ್ಲಿ ಕೂಡ ನಂಬರ್ 1 ಪಾರ್ಟಿಯಾಗಿ ಬಿಜೆಪಿ ಎಲ್ಲಾ ಸರ್ವೆಗಳು ನಂಬರ್ 1 ಪಾರ್ಟಿಯಾಗಿ ಡ್ಯಾಮೇಜ್ ಅನ್ಸುತ್ತೆ ನಿಮಗೆ. ಅಲ್ಲಿ ಮನೋಹರ್ ಪರಿಕರ್ ಇಸ್ ವೆರಿ ಏಬಲ್ ಲೀಡರ್. ಆಕ್ಚುಲಿ ಅಲ್ಲಿ ನಾನೀಗ ಹೋಗ್ತಾ ಇರ್ತೇನೆ. ಆಕ್ಚುಲಿ ಅಲ್ಲಿ ನೋಡ್ತೇನೆ ಮನೋಹರ್ ಪರಿಕರ್ ಹೋದ್ಮೇಲೆ ಅಲ್ಲಿ ಪರ್ಸಕರ್ ಅಂತ ನ್ಯೂ ಚೀಫ್ ಮಿನಿಸ್ಟರ್ ಇದಾರಲ್ಲ, ಸೊ ಅವ್ರನ್ನ ಅಷ್ಟು ಪಾಪ್ಯುಲರ್ ಇಲ್ಲ. ಸೊ ಈ ಸಲ ಆಕ್ಚುಲಿ ಅವರು ಪರ್ಸಕರ್ CM ಪಾಪ್ಯುಲರ್ ಕ್ಯಾಂಡಿಡೇಟ್ ಅಂತ ಕನ್ಫರ್ಮ್ ಮಾಡಿಲ್ಲ. ಯೂಶಲಿ ಸಿಟ್ಟಿಂಗ್ CM ಇದ್ದವರು CM ಕ್ಯಾಂಡಿಡೇಟ್ ಆಗೋದು ಒಂದು ವಾಡಿಕೆ. ಬಟ್ ಈ ಸಲ ಅವರು ಅಲ್ಲ ಅಂತ ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ. ಮೋಸ್ಟ್ಲಿ CM ಅದಕ್ಕಾಗಿ ಮನೋಹರ್ ಪರಿಕರ್ 1 ತಿಂಗಳು ಕ್ಯಾಂಪೇನ್ ಮಾಡಿ ಸಪೋಸ್ ಒಂದು 400-500 ಮೆಂಬರ್ಸ್ ಇರುವಂತ ರ್ಯಾಲಿಗಳನ್ನು ಉದ್ದೇಶಿಸಿ ಮಾತಾಡಿದ್ದಾರೆ. ಯಾಕಂದ್ರೆ ಪಾಪ್ಯುಲೇಷನ್ ಕಮ್ಮಿ, ಒಂದೊಂದು ಕ್ಷೇತ್ರದಲ್ಲಿ ವೋಟರ್ಸ್ 25,000 ಇರುತ್ತೆ. ಮತ್ತೆ ಕಾಂಗ್ರೆಸ್ ಬಿಜೆಪಿಗೆ ಒಂದು ಹೊಡೆತ ಬಿಡ್ಲಿಕ್ಕೆ ಕಾರಣ ಗೊತ್ತಾ, ಅಲ್ಲಿ MGP ಪಾರ್ಟಿ ಒಟ್ಟಿಗೆ ಲಾಸ್ಟ್ ಟೈಮ್ ಅಲಯನ್ಸ್ ಇತ್ತು. ಈ ಸಲ MGP ಒಟ್ಟಿಗೆ ಅವರು ಅಲಯನ್ಸ್ ಹಿಂದೆ ಬಂದ್ರು. ಮತ್ತೊಬ್ಬ ದೊಡ್ಡ ನಂಬರ್ 1 RSS ಲೀಡರ್ ಆಫ್ ಗೋವಾ, ಅವನು ಇವರು ಪಾರ್ಟಿ ಸ್ವಲ್ಪ ಇದು ಮಾಡಿ ಪಾರ್ಟಿಯಿಂದ ಹೋಗ ಅವನು ಸಪರೇಟ್ ಪಾರ್ಟಿ ಮಾಡಿದ್ದಾನೆ. ಅವನು MGP ಮತ್ತೊಬ್ಬ ಅತಿಥಿ ಕೂಡ ಜಾಯ್ನ್ ಆಗಿದ್ದಾರೆ ದೆಹಲಿಯಿಂದ. ದೆಹಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಸಕಾರಾಮ್ ಅವರ ಜೊತೆಗಿದ್ದಾರೆ. ಸರ್, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಈ ಸಮೀಕ್ಷೆಯನ್ನ ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ಗೆ ಒಂದು ಕಮೆಂಟ್ ಹೇಳೋದಾದ್ರೆ ಏನ್ ಬೆಳವಣಿಗೆ ಆಗ್ತಾ ಇದೆ ರಾಜಕೀಯದ್ದು ಅಂತ? ಸದ್ಯಕ್ಕೆ ಸರ್ ಯಾವುದು ಕ್ಲಿಯರ್ ಇಲ್ಲ. ಯಾವುದೇ ರೀತಿಯ ಒಂದು ಅನುಮಾನ ಅಥವಾ ಅಂದಾಜು ಮಾಡ್ಲಾಗ್ತಾ ಇದೆ. ಬಿಜೆಪಿ ಸ್ವಲ್ಪ ಮುಂದುವರೆದು ಮೇಲ್ಕೈ ತೋರಿಸ್ತಾ ಇರುವಂಗೆ ಕಾಣ್ತಾ ಇದೆ 3-4 ರಾಜ್ಯಗಳಲ್ಲಿ. ಈ ರಾಜ್ಯಗಳ ರಿಸಲ್ಟ್ ನ ನೋಡಿದ್ರೆ 2 ಅಥವಾ 3 ರಾಜ್ಯಗಳಲ್ಲಿ ಬಿಜೆಪಿ ನೋಟ್ ಬ್ಯಾನ್ ಎಫೆಕ್ಟ್ ಆಗಿದೆ ಅಂತೀರಾ ಅಥವಾ ಆಗಿಲ್ಲ ಅಂತೀರಾ? ಪಂಜಾಬ್ ಅನ್ನ ಹೊರತಾಗಿ ನೋಟ್ ಬ್ಯಾನ್ ಎಫೆಕ್ಟ್ ಏನಾದ್ರೂ ಆಗಿದೆಯಾ ಚುನಾವಣೆ ಮೇಲೆ ಸರ್? ಸರ್, ಯಾಕೆ ಅಂತಂದ್ರೆ
ಇದೊಂದು ಅಂದಾಜು ಮತ್ತು ಅನುಮಾನ. ಈ ಏನು ಎಕ್ಸಿಟ್ ಪೋಲ್ ಇದೆಯಲ್ಲ, ಇದ್ರ ಮೇಲೆ ನಾವು 100% ಭವಿಷ್ಯ ಹೇಳಕ್ಕಾಗೋದಿಲ್ಲ. ಯಾಕಂತ ಹೇಳಿದ್ರೆ ಒಂದು ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯದಲ್ಲಿ ಒಂದು ಸಣ್ಣ ಸ್ಯಾಂಪಲ್ ತಕೊಂಡು ಸರ್ವೆ ಆಗಿರ್ತದೆ, ಅದರ ರಿಸಲ್ಟ್ ಅನ್ನ ನಾವು 100% ಇದೇ ಸತ್ಯ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಪೈಪೋಟಿ ಇದೆ ಕಾಂಗ್ರೆಸ್ ಮತ್ತು ಏನು SP ದ ಗಠಬಂಧನ ಮತ್ತು ಬಿಜೆಪಿ ನಡುವೆ ಸರಿಯಾದ ಪೈಪೋಟಿ ಯುಪಿನಲ್ಲಿ ಕಾಣ್ತಾ ಇದೆ. 6-7 ಸ್ತರದ ಚುನಾವಣೆಯಲ್ಲೂ ಎಲ್ಲಾ ಕಡೆನೂ ಪೈಪೋಟಿ ಕಾಣ್ತಾ ಇದೆ. ಅದು ಬಿಟ್ರೆ ಪಂಜಾಬ್ ನಲ್ಲಿ ಬಹುಶಃ ಕಾಂಗ್ರೆಸ್ ಮುಂದೆ ಇದ್ದಂಗೆ ಕಾಣ್ತಾ ಇದೆ. ಇನ್ನು ಗೋವಾದ ಬಗ್ಗೆ ಸರಿಯಾಗಿ ಹೇಳಕ್ ಆಗ್ತಾ ಇಲ್ಲ. ಉತ್ತರಾಖಂಡದಲ್ಲಿ ಬಹುಶಃ ಬಿಜೆಪಿ ಮುಂದಿದ್ದಾಗ ಕಾಣ್ತಾ ಇದೆ. ಮಣಿಪುರದಲ್ಲೂ ಬಿಜೆಪಿ ಮುಂದಿದ್ದಾಗ ಕಾಣ್ತಾ ಇದೆ ಆಸ್ ಪರ್ ಈಗದ ಒಂದು ಸ್ಥಿತಿಗೆ. ಆದ್ರೆ ನಾನು ಈಗಾಗಲೇ ಹೇಳಿದಾಗೆ ಒಂದು ಸಣ್ಣ ಸ್ಯಾಂಪಲ್ ತಕೊಂಡು ಸರ್ವೆ ಮಾಡೋದ್ರಿಂದ ಇದನ್ನ ನಾವು 100% ಪ್ರಿಡಿಕ್ಟ್ ಮಾಡಕ್ ಆಗುದಿಲ್ಲ. ನಮ್ಗೆ ಹಿಂದಿನ ಉಡಮೇಲಾದದ್ದು ನಮಗೆ. ನೀವು ಹಾಗೆ ಸಂಪರ್ಕದಲ್ಲಿ ಸರ್, ನಿಮ್ ಜೊತೆ ನಾನು ಮಾತಾಡ್ತೀನಿ. ಬದ್ರು ಸರ್, ಗೋವಾ ಲೆಕ್ಕಾಚಾರಗಳನ್ನ ನೋಡ್ತಾ ಇದ್ರೆ ಬಿಜೆಪಿ ತನ್ನ ಕಾಲ ಮೇಲೆ ತಾನೇ ಕಲ್ ಚೆಲ್ಕೊಳ್ತು ಅಂತ ಅನ್ಸುತ್ತಾ? ಖಂಡಿತ ಅಲ್ಲಿ ಸಂಘಟನೆ ದುರ್ಬಲ ಆಗಿರೋದಂತೂ ಸತ್ಯ. ಆದ್ರೆ ಗೋವಾದ ಫಲಿತಾಂಶ ನಮ್ಮ ಪಾಲಿಗೆ ಬಹಳ ಕ್ರೂಷಿಯಲ್ ಅಂತ ಹೇಳ್ತೀವಿ. ಅಲ್ಲಿ ಬಿಜೆಪಿ ಮತ್ತೆ ಅಧಿಕಾರದಲ್ಲಿ ಮುಂದುವರೆದ್ರೆ ಇಲ್ಲಿ ಗೊತ್ತಲ್ಲ ಮಾದಾಯ ವಿಚಾರದಲ್ಲಿ ಈಗ ಒಂದ್ ವೇಳೆ ಕಾಂಗ್ರೆಸ್ ಬಂದ್ರೆ ಆಗ ಕೇಳಲಿಕ್ಕೂ ಕೂಡ ಅನುಕೂಲ ಆಗತ್ತೆ, ಏನಾದ್ರು ಮಾಡ್ಬೋದೇನೋ ಅಂತ. ಆಗ ಹೆಂಗ್ ಗೊತ್ತಾ ಸರ್, ಅಲ್ಲಿ ಕಾಂಗ್ರೆಸ್ ಬಂದ್ರೆ ಇಲ್ಲಿ ಬಿಜೆಪಿ ಬಂದಿರುತ್ತೆ, ಇಲ್ಲಿ ಬಿಜೆಪಿ ಬಂದ್ರೆ ಆದ್ರೆ ಅಲ್ಲಿ ಶಂಕರ್ ಶೆಟ್ಟರ್ ಹೇಳಿದಂಗೆ ಒಂದು ಸಣ್ಣ ರಾಜ್ಯ, ಅದು ಕಡಿಮೆ ಸಂಖ್ಯೆಯಲ್ಲಿರುವುದೇ ಒಂದು ದೊಡ್ಡ ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾರ್ಪೊರೇಷನ್ ಒಬ್ಬ ಕಾರ್ಪೊರೇಟರ್ ಇರುವಂತ ಮತ ಆ ತರ ಇರುವಂತ ಒಂದು ಜಿಯೋಗ್ರಫಿಗಳು ಇದಿರುವಂತದ್ದು. ಆದ್ರೆ ಅಲ್ಲಿ ಪರಿಕ್ಕರ್ ಅವರೇ ಅಲ್ಲಿ ಮಾಸ್ ಲೀಡರ್ ಬಿಜೆಪಿ ಪಾಲಿಗೆ. ಯಾವತ್ತು ಪರ್ಸೇಕರ್ ಮಾಸ್ ಲೀಡರ್ ಅಲ್ಲ. ಮತ್ತೆ ಅವರ ಆಂತರಿಕ ಗೊಂದಲ ಏನಿದೆ, ಅವ್ರು ಹೇಳ್ದಂಗೆ ಒಂದು ಅಲ್ಲಿ ಮಹಾರಾಷ್ಟ್ರ ಗೋಮಂತಕ ಪಾರ್ಟಿ ಇದೆಯಲ್ಲ, ಅದು ಮೊದಲಿಂದನೂ ಸ್ವಲ್ಪ ಸ್ಟ್ರಾಂಗ್ ಇತ್ತು, ಅದಕ್ಕೊಂದು ಬೇಸ್ ಇತ್ತು. ಕಾಲಕ್ರಮೇಣ ಅದು ವೀಕ್ ಆಗ್ತಾ ಬಂತು. ಅದೇ ಕಳೆದ ಬಾರಿ ಸ್ವಲ್ಪ ಪರ್ಫಾರ್ಮ್ ಮಾಡಿತ್ತು. ಇದು ಈ ಬಾರಿ ಅಲ್ಲಿಯ ಏನು ಒಡಂಬಡಿಕೆ ಏನಿದೆಯಲ್ಲ ಅದರಲ್ಲಿ ವ್ಯತ್ಯಾಸ ಆಗಿದ್ದು, ಮತ್ತು ಮೂಲ ಸಂಘ ಪರಿವಾರದ ಕೆಲ ಕಾರ್ಯಕರ್ತರು ಬಿಜೆಪಿ ಮೇಲೆ ಮುನ್ಸ್ಕೊಂಡಿದ್ದು ಒಬ್ರು ಹೋಗುವುದು ಅಲ್ಲದೆ ಇವರ ನಡವಳಿಕೆ ಜೊತೆಗೆ ಮತ್ತೆ ಪರಿಕ್ಕರ್ ಅಲ್ಲಿ ಆಬ್ಸೆಂಟ್ ಇರುವಂತದ್ದು. ಅವ್ರ ಕೇಂದ್ರದಲ್ಲಿ ಜಾಸ್ತಿ ಒತ್ತು ಕೊಟ್ಟಿಲ್ಲ ಅಂತ ಕಾಣಿಸುತ್ತೆ. ಗೋವಾ ಮೇಲೆ ಬಿಜೆಪಿ ಅಷ್ಟೊಂದು ಆದ್ಯತೆ ಕೊಟ್ಟಂಗೆ ಕಾಣಲಿಲ್ಲ. ಬಟ್ ಅವರಿಗೆ UPA ಮುಖ್ಯ ಆಗಿದೆ. ಅಲ್ಲೇ ಫಲಿತಾಂಶ ಬಹಳ ಗೊಂದಲ. ಅದು ಪಂಜಾಬ್ ಅಲ್ಲೂ ಕೂಡ ನಮಗೆ ಎಫೆಕ್ಟ್ ಕಾಣಿಸುತ್ತೆ ಅನ್ಸುತ್ತೆ. ಬಿಜೆಪಿ ಅಲ್ಲೂ ಕೂಡ ತಲೆ ಕೆಡಿಸಿಕೊಳ್ಳಿಲ್ಲ. ನಮಗೆ ಮುಂಚೆ ಗೊತ್ತಿದೆ. ಅಲ್ಲಿ ಬಿಜೆಪಿ ತಲೆ ಕೆಡಿಸಿಕೊಳ್ಳೋದಕ್ಕಿಂತ ಕಾಂಗ್ರೆಸ್ ಮತ್ತು ಆಪ್ನವರು ಬಹಳ ಕೆಲಸ ಮಾಡ್ತಾರೆ. ಅದಕ್ಕೆ ಹಿಂದೆ ಅಮರೇಂದ್ರ ಸಿಂಗ್ ಇರ್ಬೋದು ಅಥವಾ ಸಿದ್ದುನ ತಗೊಳ್ಳುವಂತದ್ದು, ಸಿದ್ದು ಪತ್ನಿ, ಇವೆಲ್ಲ ಸ್ವಲ್ಪ ಅವೇರ್ನೆಸ್ ಮೂಡಿತ್ತು. ಕಾಂಗ್ರೆಸ್ ಸ್ವಲ್ಪ ಆಟಗಳನ್ನ ಆಡಿತ್ತು ಅಲ್ಲಿ. ಅದರ ಪರಿಣಾಮ ಈ ಫಲಿತಾಂಶ ಬಂದಿರುವಂತದ್ದು ಅನಿಸ್ತದೆ. ಇನ್ ಮಣಿಪುರದ ಯೋಚನೆ ಮಾಡೋದಾದ್ರೆ ಮಣಿಪುರ ಒಂದ್ ರೀತಿಯಾಗಿ ಶಾಕ್ ಅಂತ ಕಾಣಿಸುತ್ತೆ. ಮಣಿಪುರ ಬಗ್ಗೆ ನಾನು ಮಣಿಪುರದಲ್ಲಿ 20 ದಿನ ಇದ್ದೆ. ನಮ್ಮ ಅಲ್ಲಿ ನ್ಯಾಷನಲ್ ಗೇಮ್ಸ್ ಆಗಿತ್ತು, ಹಾಗೆ ನಮ್ದೇನ ಬ್ರದರಿದಲ್ಲಿ ಕ್ಯಾಟರಿಂಗ್ ನಡೀತಾ ಇತ್ತು ನ್ಯಾಷನಲ್ ಗೇಮ್ಸ್ಗೆ. ನಾನು 20 ದಿನ ಅಲ್ಲೇ ಇದ್ದೆ. ಆ 20 ದಿನ ನೋಡಿದ್ರೆ ಅಲ್ಲಿ ಆ ಟೈಮಲ್ಲಿ ಬಿಜೆಪಿ ಅಂತ ಇಲ್ವೇ ಇಲ್ಲ, ನಿಲ್ಲು. ಸುಮಾರು 15 ವರ್ಷ ಹಿಂದಿನ ಕತೆ ಅದು. ಬಟ್ ಈಗಲೂ ಅದು ಉಂಟಲ್ಲ. ಬಟ್ ನಂಗೆ ಸರ್ವೆ ಬಾರಿ ಉತ್ಪ್ರೇಕ್ಷೆ ಕಾಣ್ತಾ ಉಂಟು ಸರ್ವೆ ರಿಸಲ್ಟ್. ಯಾಕಂದ್ರೆ ಬಿಜೆಪಿ ಅಷ್ಟು ಸೀಟ್ ಹೊಡೆಯುವ ಚಾನ್ಸಸ್ ಇಲ್ಲ. ಯಾಕೆ ಅದು ಕ್ರಿಶ್ಚಿಯನ್ ಡಾಮಿನೇಟೆಡ್ ಸ್ಟೇಟ್ ಅದು. ಅಲ್ಲಿ ಕ್ರಿಶ್ಚಿಯನ್ಸ್ ಮತ್ತೆ ವೋಟ್ ಹಾಕಬಾರ್ದು ಅನ್ನೋ ಲೆಕ್ಕ ಎಲ್ಲಿ ಹಾಕ್ತಾರೆ? ಕಮ್ಮಿ ಅಲ್ವಾ, ಯೂಶಲಿ ಹಾಕಲ್ಲ. ಎಲ್ಲಿ ಕಡೆಯಲ್ಲಿ ಆದ್ರೂ ಕ್ರಿಶ್ಚಿಯನ್ಸ್ ತೃಣಮೂಲ ಕಾಂಗ್ರೆಸ್ಗೆ ಬೇಸ್ ಇದೆ. ಅಲ್ಲಿ ಮಣಿಪುರ ಸ್ಟೇಟ್ ಕಾಂಗ್ರೆಸ್ ಪಾರ್ಟಿ ಅಂತ ಸ್ವಲ್ಪ ತುಂಬಾ ಸ್ಟ್ರಾಂಗ್ ಆಗಿದೆ. ನಾಗಾ ಫ್ರಂಟ್ ಆಮೇಲೆ ನಮ್ಮ ಶರ್ಮಿಳಾ ಯಾರು ಉಪವಾಸ ಕೂತ್ರಲ್ಲಪ್ಪ ವರ್ಷಗಟ್ಟಿಲ್ಲ, ಅವ್ರದ್ದೊಂದು ಪಕ್ಷ. ಹೀಗೆ ಕಾಂಗ್ರೆಸ್ ಮತ್ತು ಇತರರು ಅಂತಂದಾಗ ಕಾಂಗ್ರೆಸ್ಗೆ ಅಲ್ಲಿಗೆ ಡ್ಯಾಮೇಜ್ ಆಗಬಹುದು, ಸ್ವಲ್ಪ ಕ್ಷೀಣ ಆಗಬಹುದು. ಯಾಕಂದ್ರೆ ಆಂಟಿ ಇನ್ಕಂಬೆನ್ಸಿ ಸತತವಾಗಿ ಅವರ ಅಧಿಕಾರ 15 ವರ್ಷದಿಂದ ಸಿಎಂ ಆಗಿದ್ದಾರೆ. ನಂತರ ಟೈಮ್ ಇಲ್ಲ. ನಾನು ಕೇಳೋದು ಲಾಸ್ಟ್ ಆಗಿ, ಇದನ್ನ ಏನ್ ಅರ್ಥ ಮಾಡ್ಕೊಳ್ಬೇಕು? ಕಾಂಗ್ರೆಸ್ ಏನ್ ಅರ್ಥ ಮಾಡ್ಕೊಳ್ಬೇಕು, ಬಿಜೆಪಿ ಏನ್ ಅರ್ಥ ಮಾಡ್ಕೊಳ್ಬೇಕು? ಒಂದೇ ಲೈನ್ ಹೇಳೋದು ಬಿಜೆಪಿ ಇಸ್ ಗೆಟಿಂಗ್ ಸ್ಟ್ರಾಂಗರ್ ಅಂಡ್ ಸ್ಟ್ರಾಂಗರ್, ವೇರ್ ಕಾಂಗ್ರೆಸ್ ಇಸ್ ಬಿಕಮಿಂಗ್ ವೀಕರ್ ಅಂಡ್ ವೀಕರ್ ಅಂತ ಹೇಳ್ಬೋದು. ಎಸ್ ಬದ್ರು ಸರ್, ಕಾಂಗ್ರೆಸ್ನವರು ಈ ಫಲಿತಾಂಶದಿಂದ ಸುಮಾರು ಫಲಿತಾಂಶಗಳು ಬಂದವೆ. ಈ ಫಲಿತಾಂಶದಿಂದ ಆದ್ರೂ ಸಂಘಟನೆ, ನಿಜವಾದ ಸಂಘಟನೆ ಕಡೆ ಗಮನ ಕೊಡದೆ ಹೋದ್ರೆ ಅವ್ರು ಏನ್ ಬಿಜೆಪಿ ಅವ್ರು ಹೇಳ್ಕೊಬರ್ತಾರಲ್ಲ ಕಾಂಗ್ರೆಸ್ ಮುಕ್ತ ಭಾರತ ಅಂತ, ಅದಕ್ಕೆ ಇವರೇ ಏನು ಅವಕಾಶ ಮಾಡ್ಕೊಂಡಂಗೆ ಆಗತ್ತೆ. ಹಾಗಾಗಿ ಕಾಂಗ್ರೆಸ್ಗೆ ಇದು ಈ ಫಲಿತಾಂಶ ಖಂಡಿತವಾಗಿ ಒಂದು ಎಚ್ಚರಿಕೆ ಗಂಟೆ ಅಂತ ಹೇಳ್ಬೋದು. ಅವ್ರು ಹೇಳ್ಕೊಳ್ತಾ ಇರೋದು ನಾವು ವಿರೋಧದಲ್ಲಿ ನಾವು ಇರ್ತೀವಿ, ವಿರೋಧ ಪಕ್ಷವಾಗಿ ಒಂದು ಪಕ್ಷ ಅದನ್ನ ಪಾಸಿಟಿವ್ ಆಗಿ ತಗೋಬೇಕು, ಪಾಸಿಟಿವ್ ಆಗಿ ತಗೋಬೇಕು ಫಲಿತಾಂಶ. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ಇದಾದ ನಂತರ ರಂಗನಾಥ್ ಸರ್, HR ರಂಗನಾಥ್ ಸರ್ ನಿಮ್ ಜೊತೆಗಿರ್ತಾರೆ, ಜೊತೆಗೆ ರಾಧಾ ಮೇಡಮ್ ಕೂಡ ನಿಮ್ ಜೊತೆಗಿರ್ತಾರೆ. ಒಂದಿಷ್ಟು ವಿಶೇಷ ಅತಿಥಿಗಳು ಕೂಡ ಇರ್ತಾರೆ. ವಿಶೇಷವಾಗಿ
ಈ ಫಲಿತಾಂಶಗಳಿಂದ ಈಗ ನಾವು ನೋಡ್ತಾ ಇರುವಂತಹ ಸಮೀಕ್ಷೆಗಳ ಫಲಿತಾಂಶದಿಂದ ಏನೆಲ್ಲ ಆಗಬಹುದು, ಮುಂದಿನ ಬೆಳವಣಿಗೆಗಳು ಯಾವ ರೀತಿ ಇರುತ್ತೆ, ಯಾವ ಅಧಿಕಾರಕ್ಕೆ ಬರ್ತಾರೆ, ಇದೆಲ್ಲದರ ಬಗ್ಗೆ ಕೂಡ ವಿಶೇಷವಾಗಿರುವಂತಹ ವಿಶ್ಲೇಷಣೆಯನ್ನ ಸರ್ ನಿಮ್ ಜೊತೆಗೆ ಮಾಡ್ತಾರೆ. ನಾನು ಹೋಗ್ಬಿಟ್ಟು ಬರ್ತೀನಿ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್. ಒಂದು ಕಡೆ ವಿಶ್ವವ್ಯಾಪಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಆಚರಣೆ ಮಾಡ್ತಾ ಇದ್ರೆ ಭಾರತದಲ್ಲಿ, ಅದರಲ್ಲೂ ಹೆಚ್ಚಾಗಿ ಇವತ್ತು ಭಾರತದಲ್ಲಿ ನಡೀತು, ಅದರ ನಿನ್ನೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿರೋದು, ಒಂದು ಹೆಣ್ಣು ಮಗಳು ತನಗಿರುವಂತಹ ಒಂದು ಅದ್ಭುತ ಕಲೆಯನ್ನ ಪ್ರಚುರಪಡಿಸುವುದಕ್ಕೆ ಅವಕಾಶ ಕೊಡುತ್ತಿರುವಂತಹ ಮತಾಂಧರು. ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್. ಹಿಂದೂ ದೇವರ ಹಾಡು ಹಾಡಿ ಸೈ ಎನಿಸಿಕೊಂಡಿದ್ದಂತಹ ಮುಸ್ಲಿಂ ಯುವತಿ ಸುಹಾನಾ ಸೈಯದ್, ಹಿಂದೂ ದೇವರ ಹಾಡು ಹಾಡಿದ್ದಕ್ಕೆ ಸುಹಾನಾ ಸೈಯದ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬೆದರಿಕೆ ಕೂಡ ಹಾಕಲಾಗ್ತಾ ಇದೆ. ಮೂಲಭೂತವಾದಿಗಳ ವರ್ತನೆಗೆ ಬಿಜೆಪಿಯ ಸಂಸದ ಪ್ರತಾಪ್ ಸಿಂಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್.